10% ಅಡುಗೆ ಎಣ್ಣೆ ಬಳಕೆ ಕಡಿತ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಆಹಾರದಲ್ಲಿ 10% ಅಡುಗೆ ಎಣ್ಣೆ ಬಳಕೆಯನ್ನ ಕಡಿತ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಕರೆ ನೀಡಿದ್ದಾರೆ. ಅಡುಗೆ ಎಣ್ಣೆ ಬಳಕೆ ಕಡಿತ ಮಾಡುವ ಸವಾಲು ಸ್ವೀಕರಿಸುವಂತೆ 10 ಜನರನ್ನ ಇದೇ ವೇಳೆ ಕೋರಿದ್ದಾರೆ. ಒಂದು ವೇಳೆ ಈ 10 ಮಂದಿ ಯಶಸ್ವಿಯಾದರೆ ಅವರು ಮತ್ತೆ 10 ಮಂದಿಗೆ ಸವಾಲು ಸ್ವೀಕರಿಸಲು ಕೋರಬೇಕು. ಈ ಪ್ರಕ್ರಿಯೆಯನ್ನ ಹೀಗೆ ಮುಂದುವರಿಸಿ ಎಂದು ಪ್ರಧಾನಿ ಮೋದಿ ಹೇಳಿದ್ರು. ಭಾನುವಾರ ಪ್ರಸಾರವಾದ ಮನದ ಮಾತು ರೇಡಿಯೋ ಕಾರ್ಯಕ್ರಮದಲ್ಲಿ ಅವರು ಸವಾಲು ಸ್ವೀಕರಿಸುವ ಈ ಆಟವನ್ನ ಮುಂದಿಟ್ರು. ಜಗತ್ತಿನಾದ್ಯಂತ ಜನರಲ್ಲಿ ಹೆಚ್ಚುತ್ತಿರುವ ಬೊಜ್ಜಿನ ಸಮಸ್ಯೆಯ ಕುರಿತು ಅವರು ಮಾತನಾಡಿದರು. ಅಧ್ಯಯನವೊಂದರ ಪ್ರಕಾರ 8 ಜನರ ಪೈಕಿ ಒಬ್ಬರು ಬೊಜ್ಜಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 2022ರಲ್ಲಿ 250 ಕೋಟಿ ಜನರು ತಮ್ಮ ಎತ್ತರಕ್ಕೆ ಸರಿಯಾಗಿ ಇರಬೇಕಾದ ತೂಕಕ್ಕಿಂತ ಅಧಿಕ ತೂಕ ಹೊಂದಿದ್ದಾರೆ. ಈ ಅಂಕಿ ಸಂಖ್ಯೆಯು ಬಹಳ ಗಂಭೀರವಾದದು, ಚಿಂತೆಗೀಡು ಮಾಡುವಂತವು ಎಂದರು. ಬೊಜ್ಜು ಕೇವಲ ವೈಯಕ್ತಿಕ ವಿಚಾರ ಅಲ್ಲ. ಈ ಸಮಸ್ಯೆಯನ್ನ ನಿವಾರಿಸಿಕೊಳ್ಳುವುದು ಕುಟುಂಬದೆಡೆಗಿನ ನಮ್ಮ ಜವಾಬ್ದಾರಿ ಕೂಡ. ಕಳೆದ ಕೆಲವು ವರ್ಷಗಳಲ್ಲಿ ಈ ಸಮಸ್ಯೆ ದ್ವಿಗುಣಗೊಂಡಿದೆ. ಚಿಂತೆಯ ವಿಷಯ ಏನಂದ್ರೆ ಮಕ್ಕಳು ಕೂಡ ಈ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಉತ್ತಮ ಜೀವನ ಶೈಲಿ ರೂಪಿಸಿಕೊಳ್ಳುವ ಬಗ್ಗೆ ವಿಶ್ವ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ಡಬಲ್ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ, ಬಾಕ್ಸಿಂಗ್ ಚಾಂಪಿಯನ್ ನಿಖತ್ ಜರೀನ್, ಹೃದಯ ರೋಗ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿಯವರ ಮಾತುಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಯಿತು. ಪ್ರಧಾನಿ ನೀಡಿದ ಸೂತ್ರ: ನಮ್ಮ ಸಣ್ಣ ಪುಟ್ಟ ಪ್ರಯತ್ನಗಳಿಂದಲೇ ನಾವು ಈ ಬೊಜ್ಜಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಉದಾಹರಣೆಗೆ ನಾನು ಒಂದು ವಿಧಾನವನ್ನ ಹೇಳಿಕೊಡ್ತೇನೆ. ಅಡುಗೆ ಎಣ್ಣೆ ಬಳಕೆಯಲ್ಲಿ ನಾನು ಪ್ರತಿ ತಿಂಗಳು 10% ಕಡಿತ ಮಾಡುತ್ತೇನೆ ಎಂದು ನಿರ್ಧರಿಸಿ. ಸಾಮಾನ್ಯವಾಗಿ ನೀವು ಪ್ರತಿ ತಿಂಗಳು ಎಷ್ಟು ಅಡುಗೆ ಎಣ್ಣೆ ಖರೀದಿ ಮಾಡುತ್ತಾ ಬಂದಿದ್ದೀರೋ ಅದರಲ್ಲಿ 10% ಕಡಿಮೆ ಪ್ರಮಾಣದಲ್ಲಿ ಈಗ ಅಡುಗೆ ಎಣ್ಣೆ ಖರೀದಿಸಿ ಎಂದು ಪ್ರಧಾನಿ ಮೋದಿ ಸೂತ್ರವೊಂದನ್ನು ನೀಡಿದ್ರು. ಅಧಿಕ ಅಡುಗೆ ಎಣ್ಣೆ ಬಳಕೆಯಿಂದ ಹೃದಯ ಕಾಯಿಲೆ, ಮಧುಮೇಹ ಮತ್ತು ಅಧಿಕ ಒತ್ತಡಗಳಂತಹ ರೋಗಗಳು ಬರ್ತವೆ. ನಮ್ಮ ಆಹಾರ ಪದ್ಧತಿಯಲ್ಲಿ ಮಾಡಿಕೊಳ್ಳುವ ಸಣ್ಣ ಬದಲಾವಣೆಯಿಂದ ರೋಗಮುಕ್ತವಾದ ಉತ್ತಮ ಭವಿಷ್ಯವನ್ನ ನಾವು ರೂಪಿಸಿಕೊಳ್ಳಬಹುದು. ಆದ್ದರಿಂದ ತಡ ಮಾಡದೆ ಅಡುಗೆ ಎಣ್ಣೆ ಖರೀದಿಯಲ್ಲಿ ಕಡಿತ ಮಾಡಿ ಎಂದರು. ಜಾಲತಾಣಗಳ ಖಾತೆ ನಿರ್ವಹಣೆ ಮಹಿಳೆಯರಿಗೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಾನು ನನ್ನ ಎಲ್ಲಾ ಸಾಮಾಜಿಕ ಜಾಲತಾಣಗಳ ಖಾತೆಗಳನ್ನು ನಿರ್ವಹಿಸಲು ವಿವಿಧ ಕ್ಷೇತ್ರಗಳ ಮಹಿಳಾ ಸಾಧಕರಿಗೆ ನೀಡಲಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ಮಹಿಳೆಯರ ಅದಮ್ಯ ಚೇತನವನ್ನ ಸಂಭ್ರಮಿಸುತ್ತಾ ಗೌರವಿಸುತ್ತಾ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಿಸೋಣ ಎಂದರು. 2020ರಲ್ಲಿಯೂ ಮೋದಿ ಅವರು ಇದೇ ರೀತಿ ತಮ್ಮ ಜಾಲತಾಣಗಳ ಖಾತೆಗಳನ್ನು ನಿರ್ವಹಿಸುವ ಅವಕಾಶವನ್ನ 7 ಮಹಿಳಾ ಸಾಧಕರಿಗೆ ನೀಡಿದ್ರು.